ನಮಸ್ಕಾರ ಸ್ನೇಹಿತರೆ. ಸಿಜೆಪಿ ಮತ್ತು ಸರ್ಕಾರದ ನಡುವೆ ಕಳೆದ ವಾರ ಒಂದು ಒಪ್ಪಂದ ಆಯಿತು. ಆ ಒಪ್ಪಂದದ ಪ್ರಕಾರ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಟ್ಟರು. ಹಾಗೇನೆ ಸಿಜೆಪಿ ಅವರು ಕೂಡ ಅಷ್ಟೇ ತಮ್ಮ ಪ್ರತಿಭಟನೆಯನ್ನ ಕೈ ಬಿಟ್ಟು ಅಲ್ಲಿಂದ ಈ ಮುಖ್ಯ ಜಿರಳೆಗಳು ಯಾರೆಲ್ಲ ಇದ್ದಾರೋ ಅವರೆಲ್ಲರೂ ಕೂಡ ಒಂದು 5 ಸ್ಟಾರ್ ಹೋಟ್ಲಿಗೆ ಹೋಗಿ ಅಲ್ಲಿ ಸೆಲೆಬ್ರೇಟ್ ಮಾಡಿದ್ರು, ಕುಣಿದು ಕುಪ್ಪಳಿಸಿದ್ರು. ನಂತರ ಒಂದಿಷ್ಟು ಅಲ್ಲಿ ಅಸಭ್ಯವಾಗಿ ಕೂಡ ವರ್ತಿಸಿದ್ರು. ನರೇಂದ್ರ ಮೋದಿ ಅವರ ವಿರುದ್ಧವಾಗಿ ಬಾಯಿ ಬಂದಂತಹ ಹೇಳಿಕೆಗಳನ್ನು ಕೊಟ್ಟರು. ಇದೆಲ್ಲವೂ ನೀವು ಗಮನಿಸಿರ್ತೀರಾ. ಅಂದ್ರೆ ಬಹಳಷ್ಟು ವಿಡಿಯೋಗಳು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಗ್ತಾ ಇದೆ. ಆದ್ರೆ ಈ ಸಿಜೆಪಿ ಅವರಿಗೆ ಈಗ ಒಂದು ಚಾಟಿ ಏಟು ಸುಪ್ರೀಂ ಕೋರ್ಟ್ ಕಡೆಯಿಂದ ಬಿದ್ದಿದೆ. ನಿಮ್ಗೆ ಕೂಡ ಗೊತ್ತಿರ್ತದೆ, ನಿನ್ನೆ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ತೀರ್ಪು ಹೊರಬಿತ್ತು. ಸಿಜೆಪಿ ಅವರು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡಿದ್ರು, ನಮ್ಮ ಮೇಲೆ ಹಾಕಿರುವಂತಹ ಎಲ್ಲಾ ಕೇಸ್ಗಳನ್ನ ವಾಪಸ್ ತಗೋಬೇಕು ಅಂತೇಳಿ. ಆದ್ರೆ ಸುಪ್ರೀಂ ಕೋರ್ಟ್ ಅದಕ್ಕೆ ಒಪ್ಪಿಗೆಯನ್ನ ಕೊಡ್ಲಿಲ್ಲ. ಅವರ ವಿರುದ್ಧವಾಗಿ ಯಾವ್ದೆಲ್ಲ ಕೇಸ್ಗಳು ಬಿದ್ದಿದೆಯೋ ಅದರಲ್ಲಿ ಕೆಲವುದಕ್ಕೆ ವಿನಾಯಿತಿಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಅವರು ಸರ್ಕಾರಕ್ಕೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಇಲ್ಲಿ ಅಮಾಯಕರು ಯಾರಿದ್ದಾರೆ ಅವ್ರನ್ನ ಗುರುತಿಸಿ ಅವರ ವಿರುದ್ಧವಾಗಿ ಯಾವ್ದಾದ್ರು ಕೇಸ್ಗಳಿದ್ರೆ ಅದನ್ನ ತಕ್ಷಣ ವಾಪಸ್ ತಗೊಳ್ಳಿ ಅಂತ ತಗೊಂಡು ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟಿದೆ. ಹಾಗೇನೆ ಅಪ್ರಾಪ್ತರು ಯಾರೆಲ್ಲ ಇದ್ದಾರೋ ಅವರ ವಿರುದ್ಧವಾಗಿ ಇರುವಂತಹ ಕೇಸ್ಗಳನ್ನ ಪರಿಶೀಲನೆ ಮಾಡಿ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದಾರೆ. ಆದ್ರೆ ಯಾವುದೇ ಕಾರಣಕ್ಕೆ ಈ ಗಲಭೆಯಲ್ಲಿ ಭಾಗವಹಿಸಿರುವಂತಹ ಈ ಕ್ರಿಮಿನಲ್ಸ್ ಇರ್ತಾರಲ್ಲ, ಅಂದ್ರೆ ಪೊಲೀಸರ ಮೇಲೆ ದಾಳಿ ನಡೆಸಿದಂತವರು ಅಥವಾ ಅಲ್ಲಿ ಆಸ್ತಿ ಪಾಸ್ತಿಗೆ ಹಾನಿ ಉಂಟು ಮಾಡಿದವರು, ಇವರ ವಿರುದ್ಧ ಇರುವಂತಹ ಯಾವುದೇ ಕೇಸನ್ನ ಬಿಡಬೇಡಿ, ಅದನ್ನ ಡ್ರಾಪ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಅವರ ವಿರುದ್ಧವಾಗಿ ಕಾನೂನು ಪ್ರಕಾರವಾಗಿ ಯಾವ ರೀತಿಯಾದ ಕ್ರಮವನ್ನು ಕೈಗೊಳ್ಳಬೇಕು ಆ ಕ್ರಮವನ್ನ ಕೈಗೊಳ್ಳಿ ಅಂತೇಳಿ ಸಂಪೂರ್ಣವಾದಂತಹ ಸ್ವಾತಂತ್ರ್ಯವನ್ನ ಇಲ್ಲಿ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಆದ್ರೆ ಸಿಜೆಪಿ ಅವರು ಈಗ ಸರ್ಕಾರದ ವಿರುದ್ಧವಾಗಿ ಪುನಃ ನಾವು ಪ್ರತಿಭಟನೆ ಮಾಡ್ತೇವೆ ಅಂತ ತಗೊಂಡು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ನೀವು ಗಮನಿಸಿರಬಹುದು, ಸಿಜೆಪಿಯ ವಕ್ತಾರರಾದಂತಹ ಸೌರವ್ ದಾಸ್ ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆತ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ ಏನಾದ್ರೂ ಹೇಳಿರ್ಲಿ ಅದು ಬೇರೆ ವಿಷಯ, ಆದ್ರೆ ನಮಗೂ ಮತ್ತು ಸರ್ಕಾರದ ನಡುವೆ ಒಂದು ಒಪ್ಪಂದ ಆಗಿತ್ತು. ಆ ಒಪ್ಪಂದದ ಪ್ರಕಾರ ದೆಹಲಿ ಗಲಭೆಗೆ ಸಂಬಂಧಪಟ್ಟಂತೆ ದಾಖಲಾಗಿರುವಂತಹ ಎಲ್ಲಾ FIR ಗಳನ್ನ ಸರ್ಕಾರ ವಾಪಸ್ ಪಡಿಬೇಕಿತ್ತು. ಆದ್ರೆ ಸರ್ಕಾರ ನಮ್ಮ ಈ ಕಂಡೀಷನ್ ನ ಈಗ ಉಲ್ಲಂಘಿಸಿದೆ. ಹಾಗಾಗಿ ನಾವು ಪುನಃ ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆಯನ್ನ ಪ್ರಾರಂಭ ಮಾಡ್ತೇವೆ, ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿರುವಂತಹ ಸಮಸ್ಯೆ ಏನು ಅಂತ ಹೇಳಿದ್ರೆ, ಈಗಾಗಲೇ ಈ ಪ್ರಕರಣ ಕೋರ್ಟ್ ಮೆಟ್ಟಿಲೇರಿದೆ. ಕೋರ್ಟ್ ಕೂಡ ಸ್ಪಷ್ಟವಾದಂತಹ ನಿರ್ದೇಶನವನ್ನು ಕೊಟ್ಟಿದೆ. ಈ ಪ್ರತಿಭಟನೆ ಸಂದರ್ಭದಲ್ಲಿ ಗಲಭೆಯನ್ನ ಎಬ್ಬಿಸಿ ಪೊಲೀಸರಿಗೆ ಹೊಡೆದವರು ಇರಬಹುದು ಅಥವಾ ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ನಷ್ಟ ಉಂಟು ಮಾಡಿದವ್ರನ್ನ ಯಾವುದೇ ಕಾರಣಕ್ಕೆ ಬಿಡಬೇಡಿ, ಅವರ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಳಿ ಅಂತಕೊಂಡು ಸ್ಪಷ್ಟವಾಗಿ ಹೇಳ್ಬಿಟ್ಟಿದೆ. ಇದು ಈಗ ಸಿಜೆಪಿ ಅವರಿಗೆ ಸಂಕಷ್ಟವನ್ನು ತಂದಿಡ್ತಾ ಇದೆ. ಯಾಕಂತ ಹೇಳಿದ್ರೆ, ಇವರು ಎಲ್ರಿಗೂ ಪ್ರಾಮಿಸ್ ಮಾಡಿದ್ದಾರೆ, ನೀವು ಏನಾದ್ರೂ ಗಲಭೆ ಮಾಡಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಸರ್ಕಾರವನ್ನ ಬಗ್ಗಿಸ್ಲಿಕ್ಕೆ ಬೇಕಾದಂತಹ ಆಯುಧ ನಮ್ಮ ಬಳಿ ಇದೆ, ಹಾಗಾಗಿ ನೀವೇನು ಹೆದರಬೇಕಾಗಿಲ್ಲ ಅನ್ನುವ ರೀತಿಯಲ್ಲಿ ಅವರಿಗೆ ಮೋಸ್ಟ್ಲಿ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಅನ್ಸ್ತದೆ. ಇಲ್ಲದಿದ್ರೆ ಆ ರೀತಿಯಾದಂತಹ ಗಲಭೆ ಅಲ್ಲಿ ನಡೆಯುವಂತ ಸಾಧ್ಯತೆ ಇರಲಿಲ್ಲ. ಈಗ ಕೋರ್ಟ್ ಸ್ಪಷ್ಟವಾಗಿ ಹೇಳಿಬಿಟ್ಟಿದೆ, ಯಾರನ್ನು ಕೂಡ ಬಿಡುವಂತಹ ಪ್ರಶ್ನೆಯೇ ಇಲ್ಲ ಅಂತೇಳಿ. ಹಾಗಾಗಿ ಈ ಗಲಭೆಯಲ್ಲಿ ಭಾಗವಹಿಸಿದಂತವರಿಗೆ ಈಗ ನಡುಕ ಪ್ರಾರಂಭ ಆಗಿದೆ. ಪೊಲೀಸರು ಈಗಾಗಲೇ ತಮ್ಮ ಬೇಟೆಯನ್ನ ಪ್ರಾರಂಭ ಮಾಡಿದ್ದಾರೆ. ಪ್ರತಿಯೊಬ್ಬರ ಮನೆಯನ್ನ ಹುಡುಕಿ ಅವ್ರನ್ನ ಎಳ್ಕೊಂಡು ಬರುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಈ ಗಲಭೆ ನಡೀತಾ ಇರುವ ಸಂದರ್ಭದಲ್ಲಿ ಪೊಲೀಸರು ಸಂಪೂರ್ಣವಾಗಿ ವಿಡಿಯೋ ಚಿತ್ರೀಕರಣವನ್ನು ಮಾಡ್ಕೊಂಡಿದ್ರು. ಕೆಲವರು ಬಾಡಿ ವರ್ನ್ ಕ್ಯಾಮೆರಾವನ್ನು ಧರಿಸಿದ್ರೆ, ಇನ್ನೊಂದಿಷ್ಟು ಜನ ಈ ಮೆಟಾ ಕನ್ನಡಕವನ್ನು ಕೂಡ ಧರಿಸಿದ್ರು. ಹಾಗೇನೆ ಡ್ರೋನ್ ಗಳಿಂದ ಕೂಡ ಚಿತ್ರೀಕರಣವನ್ನು ಮಾಡ್ಕೊಂತ ಇದ್ರು. ಹಾಗಾಗಿ ಇಲ್ಲಿ ಯಾರೆಲ್ಲ ಗಲಭೆಯಲ್ಲಿ ಭಾಗವಹಿಸಿದಾರೋ ಅವರೆಲ್ಲರನ್ನು ಹುಡುಕಿ ಈಗಾಗಲೇ ಒಳಗಡೆ ತಳ್ಳುವಂತ ಕೆಲಸ ಪ್ರಾರಂಭ ಆಗಿದೆ. ನಾನು ಕಳೆದ ವಾರ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಸದ್ಯದಲ್ಲೇ ಸಿಜೆಪಿ ಅವರ ಪರವಾಗಿ ನಾನು ವಾದ ಮಾಡ್ತೇನೆ ಅಂತೇಳಿ ಹೇಳಿ ಕಪಿಲ್ ಸಿಬಲ್ ಮುಂದೆ ಬರ್ತಾರೆ ಅಂತೇಳಿ. ಅದೇ ರೀತಿಯಾಗಿ ಈಗ ಕಪಿಲ್ ಸಿಬಲ್ ಇವ್ರ ಜೊತೆ ಸೇರ್ಕೊಂಡಿದ್ದಾರೆ. ನಾನು 1 ಕೋಟಿ ಡೊನೇಷನ್ ಕೊಡ್ತೇನೆ ಅಂತ ಹೇಳಿದ್ದಾರೆ. ಹಾಗೇನೆ ಸಿಜೆಪಿ ಅವರ ಪರವಾಗಿ ನಾನು ಫ್ರೀಯಾಗಿ ವಾದ ಮಂಡನೆ ಮಾಡ್ತೇನೆ ಅಂತ ಕೂಡ ಹೇಳ್ಬಿಟ್ಟಿದ್ದಾರೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತ ಹೇಳಿದ್ರೆ, ನಿನ್ನೆ ಈ ವಾದ ನಡೀತಾ ಇರುವ ಸಂದರ್ಭದಲ್ಲಿ ಸಿಜೆಪಿ ಪರವಾದ ವಕೀಲರು ಏನ್ ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ಈ ವಿಡಿಯೋ ಚಿತ್ರೀಕರಣ ನಡೀತಿತ್ತಲ್ಲ ಇದೆಲ್ಲದನ್ನು ಬ್ಯಾನ್ ಮಾಡಬೇಕು, ಈ ಪ್ರತಿಭಟನೆ ನಡೀತಾ ಇರುವ ಸಂದರ್ಭದಲ್ಲಿ ವಿಡಿಯೋ ಚಿತ್ರೀಕರಣವನ್ನ ಮಾಡಬಾರ್ದು, ಈ ರೀತಿ ಮಾಡಿರೋದು ಅವರ ಹಕ್ಕನ್ನ ಕಸಿದುಕೊಂಡ ರೀತಿಯಲ್ಲಾಗ್ತದೆ, ಹೀಗೆಲ್ಲ ವಾದ ಮಂಡನೆ ಮಾಡಿದ್ರು. ಆದ್ರೆ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂತ ಹೇಳಿದ್ರೆ, ಪೊಲೀಸರು ಯಾವುದೇ ಕಾರಣಕ್ಕೆ ಈ ವಿಡಿಯೋಗಳನ್ನ ಡಿಲೀಟ್ ಮಾಡಬಾರ್ದು, ಎಲ್ಲದನ್ನು ಸಂರಕ್ಷಿಸಿ ಇಡಬೇಕು. ಜೊತೆಗೆ ಆ ಸಂದರ್ಭದಲ್ಲಿ ನಡೆದಂತಹ ಈ ವೈರ್ಲೆಸ್ ಸಂಭಾಷಣೆಗಳೇನಿದೆ ಪೊಲೀಸರ ನಡುವೆ ನಡೆದಿರುವಂತಹದ್ದು, ಅದನ್ನು ಕೂಡ ಸಂರಕ್ಷಿಸಿ ಇಡಬೇಕು. ಯಾಕಂತ ಹೇಳಿದ್ರೆ ಈ ಗಲಭೆಯಲ್ಲಿ ಇದೇ ಪ್ರಮುಖ ಸಾಕ್ಷಿಗಳಾಗಿರೋದ್ರಿಂದ ಅದೆಲ್ಲದನ್ನು ಕೂಡ ಪ್ರಿಸರ್ವ್ ಮಾಡಿ ಇಡಿ ಅಂತೇಳಿ ಹೇಳಿದ್ದಾರೆ. ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಈ ಗಲಭೆಯಲ್ಲಿ ಭಾಗವಹಿಸಿದವರ ವಿರುದ್ಧವಾಗಿ ಅತ್ಯಂತ ಪ್ರಬಲ ಸಾಕ್ಷ್ಯ ಈ ವಿಡಿಯೋಗಳ ಮುಖಾಂತರ ಸಿಗ್ತದೆ. ಹಾಗಾಗಿ ಅವರೆಲ್ಲರಿಗೂ ಕೂಡ ಮುಂದಿನ ದಿನಗಳಲ್ಲಿ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂತೇಳಿ ಹೇಳಬಹುದು. ಇಲ್ಲಿ ಸಿಜೆಪಿ ಅವರು ಮಾಡಿರುವಂತಹ ಪ್ರಮುಖ ತಪ್ಪು ಏನು ಅಂತ ಹೇಳಿದ್ರೆ, ಇವರಿಗೆ ಈ ಪ್ರತಿಭಟನೆ ನಡೆಸಲಿಕ್ಕೆ ಕೊಟ್ಟಂತಹ ಏರಿಯಾ ಬಿಟ್ಟು ಅವ್ರು ಹೊರಗಡೆ ಹೋಗಬಾರ್ದಿತ್ತು. ಅವರಿಗೆ ಕೊಟ್ಟಂತ ಪರ್ಮಿಷನ್ ಏನು, ಜಂತರ್ ಮಂತರ್ ಸುತ್ತಮುತ್ತ ಮಾತ್ರ ನೀವು ಪ್ರತಿಭಟನೆ ನಡೆಸಬಹುದು ಅಂತೇಳಿ. ಆದ್ರೆ ಇವರು ಏನ್ ಮಾಡಿದ್ರು, ಇದನ್ನ ಉಲ್ಲಂಘಿಸಿ ಪಾರ್ಲಿಮೆಂಟಿಗೆ ನಾವು ನುಗ್ತೇವೆ, ಪಾರ್ಲಿಮೆಂಟಿಗೆ ನುಗ್ಗಿ ಮೋದಿಗೆ ಹೊಡಿತೇವೆ, ಈ ರೀತಿಯಾಗಿ ನೀವು ನೋಡಿದಿರ ಬಾಯಿ ಬಂದಂತ ಹೇಳಿಕೆಗಳನ್ನು ಕೊಡ್ತಾ ಇದ್ರು, ವಿಚಿತ್ರವಾಗಿ ವರ್ತಿಸ್ತಾ ಇದ್ರು.
ಹಾಗೇನೆ ಪಾರ್ಲಿಮೆಂಟ್ ಕಡೆ ಹೊರಟರು, ಬ್ಯಾರಿಕೇಡ್ಗಳನ್ನ ಕಿತ್ತೆಸೆದ್ರು. ನಂತರ ಸಿಕ್ಕ ಪೊಲೀಸರಿಗೆ ಹೊಡಿಲಿಕ್ಕೆ ಕೂಡ ಪ್ರಾರಂಭ ಮಾಡಿದ್ರು. ಇಲ್ಲಿ ಪೊಲೀಸರು ಅತ್ಯಂತ ಸಂಯಮದಿಂದ ವರ್ತಿಸಿದ್ರು. ತಮ್ಗೆ ಏಟ್ ಬಿದ್ರು ಕೂಡ ಇವರು ಪೊಲೀಸರು ವಾಪಸ್ ರಿಯಾಕ್ಟ್ ಮಾಡ್ಲಿಕ್ಕೆ ಹೋಗಿಲ್ಲ. ರಿಯಾಕ್ಟ್ ಮಾಡಿದ್ದಾರೆ, ಆದ್ರೂ ಕೂಡ ಅದು ಅತ್ಯಂತ ಸೌಮ್ಯವಾಗಿತ್ತು. ಇದನ್ನು ಕೂಡ ಸಿಜೆಪಿ ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಲ್ಲಿ ಸಿಜೆಪಿ ಅವರು ಏನ್ ತಿಳ್ಕೊಂಡಿದ್ರು ಅಂತ ಹೇಳಿದ್ರೆ, ನಾವು ಗಲಭೆ ಮಾಡಿದ ತಕ್ಷಣ ಪೊಲೀಸರು ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ, ಆಗ ನಾವು ವಾಪಸ್ ಕಲ್ಲು ತೂರಾಟ ನಡೆಸ್ತೇವೆ. ಆಗ ಪೊಲೀಸರು ಸಂಯಮವನ್ನು ಕಳ್ಕೊಂಡು ಕೊನೆಗೆ ಲಾಠಿ ಚಾರ್ಜ್ಗೆ ಬದಲಾಗಿ ಅಶ್ರುವಾಯು ಸಿಡಿಸ್ತಾರೆ. ಅದ್ಯಾಗೂ ನಾರ್ಮಲ್ ಆಗಿರುವಂತಹದ್ದು. ನಂತರ ಗೋಲಿಬಾರ್ ಕೂಡ ಆರ್ಡರ್ ಮಾಡಬಹುದು. ಒಂದ್ ವೇಳೆ ಗೋಲಿಬಾರ್ ಏನಾದ್ರು ಮಾಡಿದ್ರೆ ಆಗ ಅದರಲ್ಲಿ ಒಂದಿಷ್ಟು ಜನರಿಗೆ ಗಾಯ ಆಗ್ತದೆ, ಹಾಗೆ ಕೆಲವರು ತಮ್ಮ ಪ್ರಾಣವನ್ನು ಕೂಡ ಕಳ್ಕೊಳ್ಳುವಂತ ಸಾಧ್ಯತೆ ಇರ್ತದೆ. ಒಂದ್ ವೇಳೆ ಆ ರೀತಿ ಆದ್ರೆ ಅದು ನಮ್ಗೆ ಬಲವಾದಂತಹ ಅಸ್ತ್ರ ಸಿಕ್ಕಾಗ್ತದೆ. ಸರ್ಕಾರವನ್ನೇ ನಾವು ನಡುಗಿಸಿ ಬಿಡಬಹುದು, ಅಲ್ಗಾಡಿಸಿ ಬಿಡಬಹುದು. ಈ ರೀತಿಯಾಗಿ ಯೋಚನೆ ಮಾಡಿದ್ರು. ನೀವು ಈ ಗಲಭೆ ಆರಂಭ ಆಗೋದಕ್ಕಿಂತ ಮೊದಲು ಸಿಜೆಪಿ ಅವರು ಕೆಲವರು ಕೊಟ್ಟಂತಹ ಹೇಳಿಕೆಗಳನ್ನು ಕೂಡ ಗಮನಿಸಿರ್ಬಹುದು. ಮೋಸ್ಟ್ಲಿ ದೀಪ್ಕೆ ಹೇಳಿದ್ರ ಅಥವಾ ಬೇರೆಯವರು ಹೇಳಿದ್ರ ನನ್ಗೆ ಸರಿಯಾಗಿ ನೆನಪಾಗ್ತಾ ಇಲ್ಲ. ಅವರಲ್ಲಿ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಒಂದ್ ವೇಳೆ ಈ ಪ್ರತಿಭಟನೆಯಲ್ಲಿ ಯಾರಾದ್ರೂ ಪ್ರಾಣವನ್ನು ಕಳ್ಕೊಂಡ್ರೆ ಅವರನ್ನ ನಾವು ಹುತಾತ್ಮರು ಅಂತ ತಕೊಂಡು ಕನ್ಸಿಡರ್ ಮಾಡ್ತೇವೆ ಅಂತ ತಕೊಂಡು ಇವರು ಪ್ರಚೋದನೆಯನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಇವ್ರ ಇಂಟೆನ್ಷನ್ ಇದ್ದಿದ್ದೇನು ಅಂತ ಹೇಳಿದ್ರೆ, ಮುನ್ನುಗ್ಗೋರು ಮುನ್ನುಗ್ಗಿ ನಾವು ಹಿಂದ್ಗಡೆ ಇರ್ತೇವೆ, ಸೇಫ್ ಆಗಿರ್ತೇವೆ. ನೀವು ಮುನ್ನುಗ್ಗಿ ಪೊಲೀಸರ ಮೇಲೆ ದಾಳಿ ನಡೆಸಿ ಪೊಲೀಸರು ನಿಮ್ಗೆ ಹಿಡ್ಕೊಂಡು ಹೊಡಿತಾರೆ, ಆದ್ರೆ ನಾವು ಸೇಫ್ ಆಗಿ ಸ್ವಲ್ಪ ದೂರದಲ್ಲೇ ಇದ್ಬಿಡ್ತೇವೆ. ಈ ರೀತಿಯಾಗಿ ಯೋಚನೆ ಮಾಡ್ಕೊಂಡೆ ಈ ರೀತಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ಸ್ತದೆ. ಈಗ ಈ ಗಲಭೆಯಲ್ಲಿ ಭಾಗವಹಿಸಿದವ್ರನ್ನ ಒಳಗಡೆ ಹಾಕುವಂತ ಕೆಲಸ ನಡೀತಾ ಇದೆ. ಇವರೇನೋ ಕಾನೂನು ನೆರವು ಕೊಡ್ತೇವೆ, ಅದ್ ಮಾಡ್ತೇವೆ, ಇದ್ ಮಾಡ್ತೇವೆ, ಎಲ್ಲದೂ ಹೇಳ್ತಾ ಇದ್ದಾರೆ. ಆದ್ರೆ ಆಗುವಂತ ಸಮಸ್ಯೆ ಏನು ಅಂತ ಹೇಳಿದ್ರೆ, ಈ ಗಲಭೆಯಲ್ಲಿ ಯಾರಾದ್ರೂ ವಿದ್ಯಾರ್ಥಿಗಳು ಭಾಗವಹಿಸಿದ್ರೆ ಅವರ ಭವಿಷ್ಯ ಅನ್ನೋದು ಮಸುಕಾಗಿ ಹೋಗ್ತಾರೆ. ಯಾಕಂತ ಹೇಳಿದ್ರೆ ಅವರಿಗೆ ಯಾವುದೇ ರೀತಿಯಂತ ಸರ್ಕಾರಿ ಕೆಲಸ ಸಿಗುವಂತಹ ಸಾಧ್ಯತೆಗಳಿರಲ್ಲ. ಅದಲ್ಲದೆ ಈ ಕೇಸ್ ಸೆಟ್ಲ್ ಆಗುವವರೆಗೂ ಕೂಡ ಅವರು ವಿದೇಶ ಪ್ರವಾಸ ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರು ಕೋರ್ಟ್ ಕಚೇರಿ ಅಲ್ದಾಡ್ಕೊಂಡೆ ತಮ್ಮ ಜೀವನವನ್ನ ವ್ಯರ್ಥ ಮಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಪ್ರತಿಭಟನೆ ನಡೆಸೋದು ತಪ್ಪಲ್ಲ, ಪ್ರತಿಭಟನೆ ನಡೆಸಬೇಕು. ಆದ್ರೆ ಒಂದು ಲಿಮಿಟ್ ಅನ್ನ ಮೀರಿ ಮುಂದೆ ಹೋದ್ರೆ ಏನೆಲ್ಲ ಆಗ್ತದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತಾನೆ ಹೇಳ್ಬಹುದು. ಈಗ ಸೌರವ್ ದಾಸ್ ಪುನಃ ನಾವು ಪ್ರತಿಭಟನೆ ಮಾಡ್ತೇವೆ, ಪುನಃ ನಾವು ರಸ್ತೆಗೆ ಇಳಿತೇವೆ, ಪುನಃ ನಾವು ಜಂತರ್ ಮಂತರ್ ನಲ್ಲಿ ಕೂತ್ಕೊಳ್ತೇವೆ, ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಆದ್ರೆ ಮೊನ್ನೆ ದೆಹಲಿಯಲ್ಲಿ ನಡೆದಂತ ಈ ಗಲಭೆಯನ್ನ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಇವರಿಗೆ ಈ ರೀತಿಯಾದಂತಹ ಸಪೋರ್ಟ್ ಖಂಡಿತವಾಗಿ ಸಿಗೋದಿಲ್ಲ. ಈ ಬಾರಿ ಇವರಿಗೆ ಸಪೋರ್ಟ್ ಸಿಗ್ಲಿಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ ವಾಂಗ್ಚುಕ್ ಅಲ್ಲಿ ಧರಣಿಯನ್ನು ನಡೆಸಲಿಕ್ಕೆ ಪ್ರಾರಂಭ ಮಾಡಿದ್ರು, ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಹಾಗಾಗಿ ಒಂದಿಷ್ಟು ಜನ ಅಲ್ಲಿ ಅವರಿಗೆ ಸಪೋರ್ಟ್ ಆಗಿ ಬಂದ್ರು. ಯಾವಾಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಟ್ಟರು, ಇವರು ತಮ್ಮ ಪ್ರತಿಭಟನೆಯನ್ನ ಸ್ಟಾಪ್ ಮಾಡಿದ್ರು. ಹಾಗೇನೆ ವಾಂಗ್ಚುಕ್ ಕೂಡ ತಮ್ಮ ಉಪವಾಸ ಸತ್ಯಾಗ್ರಹವನ್ನು ನಿಲ್ಲಿಸಿದ್ರು. ಮೊನ್ನೆ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ವಾಪಸ್ ಲಡಾಖಿ ಕೂಡ ಹೋಗ್ಬಿಟ್ರು. ಆದ್ರೆ ಇಲ್ಲಿ ವಿಪರ್ಯಾಸ ಏನು ಅಂತ ಹೇಳಿದ್ರೆ, ಈ ವಾಂಗ್ಚುಕ್ನ ಇವರು ಯಾವ ರೀತಿ ಉಪಯೋಗಿಸ್ಕೊಂಡಿದ್ದಾರೆ ಅನ್ನೋದನ್ನ ನಾವು ಸಂಪೂರ್ಣವಾಗಿ ಗಮನಿಸಿದ್ದೇವೆ. ಆದ್ರೆ ಈ ವಾಂಗ್ಚುಕ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಹೊರ ಬರುವಾಗ ಒಬ್ಬನೇ ಒಬ್ಬ ಜಿರಳೆ ಅಲ್ಲಿ ಕಾಣಿಸ್ಕೊಡ್ಲಿಲ್ಲ. ಈ ದೀಪ್ಕೆ ಇರ್ಬಹುದು ಅಥವಾ ಆತನ ಸಹಚರ ಇರ್ಬಹುದು, ಯಾರು ಕೂಡ ವಾಂಗ್ಚುಕ್ನ ಮಾತಾಡ್ಸ್ಲಿಕ್ಕೆ ಹೋಗ್ಲಿಲ್ಲ. ವಾಂಗ್ಚುಕ್ ಒಂದ್ ರೀತಿ ಏಕಾಂಗಿ ಆದ ರೀತಿಯಲ್ಲೇ ಕಾಣಿಸ್ತಾ ಇತ್ತು. ಇದನ್ನ ಗಮನಿಸಿದಾಗ ಅನಿಸ್ತಾ ಇರೋದು ಏನು ಅಂತ ಹೇಳಿದ್ರೆ, ವಾಂಗ್ಚುಕ್ ಒಂದ್ ರೀತಿಯಲ್ಲಿ ಯೂಸ್ ಅಂಡ್ ಥ್ರೋ ಮೆಟೀರಿಯಲ್ ಆಗ್ಬಿಟ್ರು ಅನಿಸ್ತಾ ಇದೆ. ಅದೇನೇ ಇರಲಿ, ಈ ಸುಪ್ರೀಂ ಕೋರ್ಟ್ ಇಲ್ಲಿ ಒಂದು ಉತ್ತಮವಾದಂತ ತೀರ್ಪನ್ನು ಕೊಟ್ಟಿದೆ ಅಂತ ಹೇಳ್ಬಹುದು. ಇಲ್ಲದಿದ್ರೆ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಇವರ ವಿರುದ್ಧವಾಗಿ ಹಾಕಿರುವಂತಹ FIR ಗಳನ್ನ ಸರ್ಕಾರ ಏನಾದ್ರೂ ವಾಪಸ್ ತಗೊಂಡ್ರೆ ಆಗ ಇವರಿಗೆ ಪ್ರಚೋದನೆ ಕೊಟ್ಟ ರೀತಿಯಲ್ಲಿ ಆಗ್ತದೆ. ಮೊನ್ನೆ ಇಷ್ಟೊಂದು ಗಲಭೆಯನ್ನ ಮಾಡಿದ್ದಾರೆ. ಒಂದ್ ವೇಳೆ FIR ಗಳನ್ನ ವಾಪಸ್ ತಗೊಂಡ್ರೆ ಮುಂದೇನಾದ್ರು ಪ್ರತಿಭಟನೆಗಳನ್ನ ನಡೆದ್ರೆ ಆಗ ಇವ್ರನ್ನ ಕಂಟ್ರೋಲ್ ಮಾಡೋದೇ ಕಷ್ಟ ಆಗಿ ಹೋಗ್ತದೆ. ಖಂಡಿತವಾಗಿ ಇವರು ಇಡೀ ದೆಹಲಿಗೆ ಬೆಂಕಿ ಹಚ್ಚಿದ್ರು ಕೂಡ ಆಶ್ಚರ್ಯ ಪಡ್ಬೇಕಾಗಿಲ್ಲ. ಆದ್ರೆ ಸುಪ್ರೀಂ ಕೋರ್ಟ್ ಉತ್ತಮವಾದಂತ ತೀರ್ಪನ್ನ ಕೊಟ್ಟಿದೆ. ಈ ಮುಖಾಂತರ ಇವರಿಗೆ ಬ್ರೇಕ್ ಹಾಕುವಂತ ಕೆಲಸವನ್ನ ಸುಪ್ರೀಂ ಕೋರ್ಟ್ ಮಾಡಿದೆ ಅಂತಲೇ ಹೇಳ್ಬಹುದು. ನೋಡೋಣ ಮುಂದಿನ ದಿನಗಳಲ್ಲಿ ಸಿಜೆಪಿ ಅವರು ಯಾವ ರೀತಿಯಾದ ಪ್ರತಿಭಟನೆಯನ್ನು ನಡೆಸ್ತಾರೆ, ಹಾಗೇನೆ ಇವರಿಗೆ ಮುಂದೆ ಯಾವ ರೀತಿಯಾದ ಸಪೋರ್ಟ್ ಯುವ ಸಮೂಹದಿಂದ ಸಿಗ್ತದೆ, ಯಾವುದಕ್ಕೂ ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ಈ ಎಲ್ಲ ವಿಷಯಗಳ ಬಗ್ಗೆ ನಿಮ್ಗೆ ಅನಿಸ್ತದೆ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನಾನು ಇಲ್ಲಿ ಹಂಚಿಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.